Namaste, happy evening, excellent evening. Welcome to Vision India Academy. ನಾನು ಡಾಕ್ಟರ್ ಕಾವೇರಿ, ಮಾಸ್ಟರ್ ನ್ಯೂಮರಾಲಜಿಸ್ಟ್, ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಅಂಡ್ ಮನಿ ಕೋಚ್. ಸ್ಪೆಷಲಿ ನಾನು ಹೇಳ್ಬೇಕಂದ್ರೆ ಟ್ರೈನರ್. ಆಕಲ್ಟ್ ಫೀಲ್ಡ್ ಅಲ್ಲಿ ಸಾಕಷ್ಟು ಸಬ್ಜೆಕ್ಟ್ ಬಗ್ಗೆ ಟೇಕಪ್ ಮಾಡಿದೀನಿ. ಆಕಲ್ಟ್ ಫೀಲ್ಡ್ ಅಲ್ಲಿ ಒಂದು ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು. ಸೊ ಇವತ್ತೊಂದು ಮೈಂಡ್ ಬಗ್ಗೆ ತಿಳ್ಕೊಳ್ಳೋಣ. ಅಷ್ಟೇ ಅಲ್ಲದೆ ಕೆರಿಯರ್ ಗೈಡೆನ್ಸ್ ತಗೊಳ್ಳೋಣ. ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಯಾವ ಕೆರಿಯರ್ ಅಲ್ಲಿ ಮೂವ್ ಆಗ್ಬೇಕು, ಯಾವ ತರ ಜಾಬ್, ನಿಮ್ಮ ಡ್ರೀಮ್ ಜಾಬ್ ನ ಯಾವ ತರ ನಾವು ಪಡ್ಕೊಳ್ಳೋದು ಅಂತೇಳಿ ಒಂದ್ ನೋಡೋಣ. ಐ ಥಿಂಕ್ ಇನ್ನೂ ಜನ ಜಾಯ್ನ್ ಆಗಿಲ್ಲ, ವೆಯ್ಟ್ ಮಾಡೋಣ. ಜಸ್ಟ್ 5 minutes ವೆಯ್ಟ್ ಮಾಡೋಣ, ಆಮೇಲೆ ಸೆಷನ್ ಸ್ಟಾರ್ಟ್ ಮಾಡೋಣ. ನಾನು ಆಕ್ಚುಲ್ ಆಗಿ ನಿಮ್ ತರಾನೇ ಒಂದು ಫೈನಾನ್ಷಿಯಲ್ ಇಶ್ಯೂಸ್ ಫೇಸ್ ಮಾಡ್ತಿದ್ದೆ, ರಿಲೇಶನ್ಶಿಪ್ ಇಶ್ಯೂಸ್ ಫೇಸ್ ಮಾಡ್ತಾ ಇದ್ದೆ, ಲಾಟ್ಸ್ ಆಫ್ ಟೆನ್ಷನ್, ಫ್ರಸ್ಟ್ರೇಷನ್, ಲೈಫ್ ಸಾಕು ಅನ್ನೋ ತರ ಅನಿಸ್ತಾ ಇತ್ತು. ಬಟ್ ನಾಟ್ ಇವಾಗ ಆತರ ಅನ್ನಿಸ್ತಾ ಇಲ್ಲ. ಲೈಫ್ ಅಲ್ಲಿ ಅಚೀವ್ ಮಾಡ್ಬೇಕು, ಇಷ್ಟೇ ಸಾಕಾಗುದಿಲ್ಲ, ಇನ್ನೂ ಅಚೀವ್ ಮಾಡ್ಬೇಕು ಅನ್ಸುತ್ತೆ. 10 million ಪೀಪಲ್ ನ ನಾನು ನ್ಯೂಮರಾಲಜಿಸ್ಟ್ ಆಗಿ ಕನ್ವರ್ಟ್ ಮಾಡ್ಬೇಕು. ದಿಸ್ ಇಸ್ ಮೈ ಮಿಷನ್, ದಿಸ್ ಇಸ್ ಮೈ ಗೋಲ್. ಈ ಗೋಲ್ ನ ರೀಚ್ ಮಾಡೋ ಕಡೆ ನಾನು ಸಾಕಷ್ಟು ಫೋಕಸ್ ಮಾಡ್ತಾ ಇದ್ದೀನಿ. ಹಾಗೆ ವಿಷನ್ ಇಂಡಿಯಾ ಅಕಾಡೆಮಿ ಒಂದು ಲೀಡ್ ಕಂಪನಿಯಾಗಿ ತಗೊಂಡು ಹೋಗ್ಬೇಕು. ಇನ್ ವಿದಿನ್ 4 years ಅಲ್ಲಿ ನಮ್ಮ ವಿಷನ್ ಇಂಡಿಯಾ ಅಕಾಡೆಮಿಗೆ ನ್ಯಾಷನಲ್ ಲೆವೆಲ್ ಒಂದು ಅವಾರ್ಡ್ ಬರ್ಬೇಕು ಅಂತೇಳಿ ಥಾಟ್ ಇದೆ. ಸೊ ಅದ್ರ ಥ್ರೂ ಹೋಗ್ತಾ ಇದ್ದೀನಿ. ಐ ಎಕ್ಸ್ಪೆಕ್ಟ್ ದಟ್ ಎಲ್ಲರೂ ಕ್ಯಾಮ್ರಾ ಆನ್ ಮಾಡಿ ಜಾಯ್ನ್ ಆಗಿ. ಪ್ಲೀಸ್ ಕ್ಯಾಮ್ರಾ ಆನ್ ಮಾಡಿ. ಕ್ಯಾಮ್ರಾ ಆನ್ ಮಾಡ್ಕೊಂಡು ಜಾಯ್ನ್ ಆದಾಗ ಏನಾಗುತ್ತೆ, ಒಂದು ನಮ್ಮ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ, ಎನರ್ಜಿ ಟ್ರಾನ್ಸ್ಫರ್ಮ್ ಆಗುತ್ತೆ. ಸೊ ಪ್ಲೀಸ್ ಕ್ಯಾಮ್ರಾ ಆನ್ ಮಾಡಿ ಜಾಯ್ನ್ ಆಗಿ. ಕ್ಯಾಮ್ರಾ ಆನ್ ಮಾಡಿ ಅಟೆಂಡ್ ಮಾಡಿ ಮೀಟಿಂಗ್ ನ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಕ್ಯಾಮ್ರಾ ಆನ್ ಮಾಡಿದ್ದಕ್ಕೆ. ಜಸ್ಟ್ ಅ ಮಿನಿಟ್, ಒಂದು ಸ್ಕ್ರೀನ್ ಶೇರ್ ಮಾಡ್ಕೊಂತೀನಿ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ವಿಷನ್ ಇಂಡಿಯಾ ಅಕಾಡೆಮಿ. ಆಲ್ರೆಡಿ ಎಲ್ಲರಿಗೂ ಮೆಸೇಜ್ ಬಂದಿತ್ತು, ಗ್ರೂಪ್ ಅಲ್ಲಿ ಶೇರ್ ಆಗಿದೆ ಮೆಸೇಜ್, ಏನೇನ್ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತೇಳಿ. ಫಸ್ಟ್ ಆಫ್ ಆಲ್ ಒಂದು ನೋಟ್ಬುಕ್ ತಗೊಳ್ಳಿ, ಜೊತೆಗೆ ಒಂದು ಚೆನ್ನಾಗ್ ಅಂಟ ಅಂತ ಒಂದು ಪೆನ್ನು. ಜಸ್ಟ್ ಇಟ್ ಈಸ್ ಅ 40 minutes ಕ್ಲಾಸ್. ಚಲಾಗಿದ್ದು ಪಿಪಿಟಿ ನಿಮ್ಗೆ ಅಂತೇಳಿ ಕ್ರಿಯೇಟ್ ಮಾಡಿದ್ದಲ್ಲ, ಫ್ರೀ ಕ್ಲಾಸ್ ಪಿಪಿಟಿ ಇದು. ಫ್ರೀ ಕ್ಲಾಸ್ ಅಲ್ಲಿ ಆಕ್ಚುಲ್ ಆಗಿ ನಾನು 19 minutes ಕ್ಲಾಸಸ್ ತಗೊಂತೀನಿ, ಅದು 3 days ಕ್ಲಾಸ್ ತಗೊಂತೀನಿ ಫ್ರೀ ಕ್ಲಾಸ್ ಅಲ್ಲಿ. ಸೊ ಪ್ರಾಪರ್ ಆಗಿ ಒಂದು ಹೆಡ್ಫೋನ್ ವೇರ್ ಮಾಡಿ, ಇಯರ್ಫೋನ್, ಬ್ಲೂಟೂತ್ ಯಾವ್ದಾದ್ರು ನಡೆಯುತ್ತೆ, ಏನು ಡಿಸ್ಟರ್ಬೆನ್ಸ್ ಇರೋದು ಬೇಡ. ಕ್ಲೀನ್ ಆಗಿ ಒಂದು ಪ್ಲೇಸ್ ಅಲ್ಲಿ ಕುತ್ಕೊಂಡು ಅಟೆಂಡ್ ಮಾಡಿದ್ರೆ ಒಳ್ಳೇದು. ಕೀಪ್ ಮೈಂಡ್ ಓಪನ್. ಮೈಂಡ್ ನ ಓಪನ್ ಅಪ್ ಆಗಿ ಇಟ್ಕೊಳ್ಳಿ. ನೀವ್ ಎಷ್ಟೇ ನಾಲೆಡ್ಜಬಲ್ ಪರ್ಸನ್ ಆಗಿದ್ರು ಓಕೆ, ಬಟ್ ಒಂದು ನಾಲೆಡ್ಜ್ ನ ತಗೊಬೇಕಂದಾಗ ನಮ್ ಮೈಂಡ್ ಓಪನ್ ಆಗಿರ್ಬೇಕು. ಸೊ ಓಪನ್ ಮೈಂಡೆಡ್ ಆಗಿರಿ. ಲೆಟ್ ಅಸ್ ಟಾಕ್ ಲಿಟಲ್ ಬಿಟ್ ಅಬೌಟ್ ನ್ಯೂಮರಾಲಜಿ. ನಂಬರ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ.
ಇವಾಗ ನಂಬರ್ಸ್ ನಮ್ಗೆ ಎಲ್ಲೆಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ, ಲೈಫ್ ಲಾಂಗ್ ನೋಡ್ತಾ ಬಂದ್ರೆ ಪೂರ್ತಿ ನಂಬರ್ಸ್ ತುಂಬಿದೆ ನಮ್ ಲೈಫ್ ಅಲ್ಲಿ. ಒಂದು ಮಗುವಿನ ಜನನದಿಂದ ಹಿಡಿದು ಒಂದು ಮಗುವಿನ ಅಂತ್ಯದವರೆಗೂ ಲೈಫ್ ಅಲ್ಲಿ ನಂಬರ್ಸೇ ಇರುತ್ತೆ. ಸೊ ಮಗು ಹುಟ್ಟತಾನೆ ನಂಬರ್ಸ್ ಜೊತೆಗೆ ಹುಟ್ಟುತ್ತೆ ಅಂತೇಳಿ ಹೇಳ್ಬೋದು. ಟೈಮಿಂಗ್ಸ್ ಇನ್ಕ್ಲೂಡ್ ಆಗತ್ತೆ, ಯಾವ ರೂಮ್ ಅಲ್ಲಿ ಹುಟ್ಟಿದೆ ಆ ಮಗು, ಎಷ್ಟನೇ ವಾರ್ಡು, ಯಾವ ಹಾಸ್ಪಿಟಲ್, ಹಾಸ್ಪಿಟಲ್ ರೋಡ್ ಎಷ್ಟನೇ ಕ್ರಾಸ್ ಅಲ್ಲಿ ಇದೆ, ಅಲ್ಲೇ ಸ್ಟಾರ್ಟ್ ಆಗುತ್ತೆ ನಂಬರ್. ನೆಕ್ಸ್ಟ್ ಮಗು ಬೆಳೀತಾ ಹೋಗುತ್ತೆ, ಮಗು ಬೆಳೀತಾ ಹೋದಂಗೆ ಸ್ಕೂಲಿಗೆ ಸೇರಿಸ್ತೀವಿ, ಎಷ್ಟನೇ ಕ್ಲಾಸು, ಎಷ್ಟ್ ಮಾರ್ಕ್ಸ್ ಬಂತು, ಸ್ಟಾರ್ಟ್ ನಂಬರ್ ಬರುತ್ತೆ, ಸ್ಟಾರ್ಟ್ ನಂಬರ್ಸ್, ಅಲ್ಲೂ ನಂಬರ್ಸ್ ಬಂತು. ಒಳ್ಳೆ 10th ಎಲ್ಲ ಪಾಸ್ ಮಾಡ್ದ, ಗ್ರಾಜುಯೇಷನ್ ಆಯ್ತು, ಜಾಬ್ಗ್ ಜಾಯ್ನ್ ಆದ, ಜಾಬ್ಗ್ ಜಾಯ್ನ್ ಆದಾಗ್ಲೂ ಅಷ್ಟೇನೆ ಎಷ್ಟು ಸ್ಯಾಲ್ರಿ ಬರ್ತಾ ಇದೆ, ಅಕೌಂಟ್ ನಂಬರ್, ಅಲ್ಲೂ ನಂಬರ್ಸ್ ಬಂತು, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಅಲ್ಲೂ ನಂಬರ್ಸ್ ಬಂತು, ಡ್ರೈವಿಂಗ್ ಲೈಸೆನ್ಸ್ ಅಲ್ಲಿ ನಂಬರ್ಸ್ ಬಂತು. ಇನ್ನು ಹೆಚ್ಚಾಗಿ ಹೇಳ್ಬೇಕಂದ್ರೆ ಒಂದು ದೊಡ್ಡ ಮನೆ ತಗೊಂಡ, ಮನೆ ಬಿಲ್ಡ್ ಮಾಡ್ದ, ಅಲ್ಲೂ ರಿಜಿಸ್ಟರ್ ನಂಬರ್ ಬಂತು, RTC ನಂಬರ್ ಬಂತು, ಡೋರ್ ನಂಬರ್ ಬಂತು. ಮತ್ತು ಹೇಳ್ಬೇಕಂದ್ರೆ ವೆಹಿಕಲ್ ನಂಬರ್ ಬಂತು, ಮೊಬೈಲ್ ನಂಬರ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಮೊಬೈಲ್ ನಂಬರ್ ಬಂತು. ಹೆಸರು, ಅವನ್ ಹೆಸರು ಪೂರ್ತಿಯಾಗಿ ಕೂಡಿಸಿದಾಗ ಏನ್ ನಂಬರ್ ಬರುತ್ತೆ, ನಂಬರ್. ಸೊ ಪೂರ್ತಿ ಲೈಫ್ ಅಲ್ಲಿ ನೋಡಿದ್ರೆ ನಂಬರ್ಸ್ ತುಂಬಿದೆ. ಸೊ ನಂಬರ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ನಂಬರ್ಸ್ ನ ಕರೆಕ್ಟ್ ಆಗಿ ಲೀಡ್ ಮಾಡೋದ್ರಿಂದ ನಮ್ ಲೈಫ್ ನ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಬಹುದು. ಲೈಫ್ ಅಲ್ಲಿ ಏನೇ ಪ್ರತಿಯೊಂದು ಪ್ರಾಬ್ಲಮ್ ಆಗ್ತದೆ ಅಂದ್ರೂ ಅದಕ್ಕೆ ಕಾರಣ ನಂಬರ್ಸೇ ಆಗಿರತ್ತೆ. ಸೊ ನಂಬರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ ಡೇಟ್ ಆಫ್ ಬರ್ತ್ ಪ್ರಕಾರ ನೋಡ್ಬೋದು ನಾವು, ನೀವ್ ಯಾವ ಕೆರಿಯರ್ ಥ್ರೂ ಹೋದ್ರೆ ನಿಮ್ಗೆ ಸಕ್ಸಸ್ ಸಿಗುತ್ತೆ ಅಂತೇಳಿ. ಸೊ ಯಾರಾದ್ರೂ ಡೇಟ್ ಆಫ್ ಬರ್ತ್ ಶೇರ್ ಮಾಡಿದ್ರೆ ನೋಡ್ಬೋದು, ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳೋದ್ರ ಮೂಲಕ ಅವಾಗ ಗೊತ್ತಾಗತ್ತೆ ರಿಯಲಿ ಇಟ್ ಈಸ್ ಫ್ಯಾಕ್ಟ್. ನ್ಯೂಮರಾಲಜಿ ಅನ್ನೋದು ಮಿತ್ ಅಲ್ಲ, ಸೈನ್ಸ್ ಅಂತೇಳಿ ಗೊತ್ತಾಗತ್ತೆ. ಪ್ರತಿ ಒಂದಕ್ಕೂ ಎನರ್ಜಿ ಇದೆ ಅಂತೇಳಿ ಹೇಳ್ತೀವಿ ಸೈನ್ಸ್ ಅಲ್ಲಿ. ಓಕೆ, ಎನರ್ಜಿ ಅಂದ್ರೆ ಸೈನ್ಸ್, ಸೈನ್ಸ್ ಅಂದ್ರೆ ಎನರ್ಜಿ. ನಂಬರ್ಸ್ ಆಲ್ಸೋ ಎನರ್ಜಿ, ವಾಟರ್ ಇಸ್ ಎನರ್ಜಿ. ಯಾರಾದ್ರೂ ಡೇಟ್ ಆಫ್ ಬರ್ತ್ ಶೇರ್ ಮಾಡಿ, ಚಾಟ್ ಬಾಕ್ಸ್ ಅಲ್ಲಿ ಡೇಟ್ ಆಫ್ ಬರ್ತ್ ಶೇರ್ ಮಾಡಿ. ಓಕೆ, 27 ಬಾರ್ನ್ ಅಂದ್ರೆ ಇವರ ರೂಲಿಂಗ್ ಪ್ಲಾನೆಟ್ ಮಂಗಳ ಆಗಿರತ್ತೆ. ಮಂಗಳ ಅಂದ್ರೆ ಫೈರ್ ಎಲಿಮೆಂಟ್ ಅಂತೇಳಿ ಕರಿಬಹುದು ನಾವು. ಫೈರ್ ಎಲಿಮೆಂಟ್, ಲಾಟ್ಸ್ ಆಫ್ ಎನರ್ಜಿ ಇರುತ್ತೆ, ಲಾಟ್ಸ್ ಆಫ್ ಎನರ್ಜಿ. ಸೊ 27/3/1980 ಬಾರ್ನ್ ಆದವರು ಆಕ್ಚುಯಲ್ ಆಗಿ ಒಂದು ಹೈ ನಾಲೆಡ್ಜಬಲ್ ಪರ್ಸನ್ ಆಗಿರ್ತಾರೆ. ಅಷ್ಟೇ ಅಲ್ಲದೆ ಅವರು ಎನಿ ಕೈಂಡ್ ಆಫ್ ವರ್ಕ್ಗೂ ಸೂಟೇಬಲ್ ಪರ್ಸನ್. ಬಟ್ ಫಿಸಿಕಲ್ ರಿಲೇಟೆಡ್ ವರ್ಕ್ಗೆ ಹೋದ್ರೆ ತುಂಬಾ ಒಳ್ಳೇದು ಅಂತೇಳಿ ಹೇಳ್ಬೋದು. ಲೈಕ್ ಪೊಲೀಸ್ ಆಫೀಸರ್, ಕಾಂಪಿಟೇಟಿವ್, ತುಂಬಾ ಕಾಂಪಿಟೇಷನ್ ಇರುತ್ತೆ ಅವರಲ್ಲಿ, ಎಲ್ಲರಿಗಿಂತ ಮುಂದೆ ಇರಬೇಕು ಅಂತೇಳಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋಗ್ಬೋದು, ಗೌರ್ಮೆಂಟ್ ರಿಲೇಟೆಡ್, ಎನಿಥಿಂಗ್ ರಿಲೇಟೆಡ್ ಟು ಹೋಟೆಲ್ ರಿಲೇಟೆಡ್ ಬಿಸ್ನೆಸ್, ಹೈ ಎನರ್ಜಿ ಇರುತ್ತೆ. ಅವ್ರ ಎನರ್ಜಿನ ಅವ್ರ ಕೈಯಲ್ಲೇ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಅಷ್ಟು ಎನರ್ಜಿ ಇರುತ್ತೆ, ಅಷ್ಟೇ ಕೋಪ ಕೂಡ ಇರುತ್ತೆ. ಸೊ ಆ ಕೋಪನೆಲ್ಲ ಕಂಟ್ರೋಲ್ ಮಾಡ್ಬೇಕಂದ್ರೆ ಒಂದು ರೆಮಿಡೀಸ್ ಮಾಡ್ತಾ ಬರ್ಬೇಕು. 9 ಜಾಸ್ತಿ ರಿಪಿಟೇಷನ್ ಆಗ್ಬಾರ್ದು. 9 ರಿಪಿಟೇಷನ್ ಆದ್ರೆ ಸೊ ಆಗಾಗ ತಗುಲ್ಸ್ಕೊಳ್ಳೋದು, ಹೇಳೋದು, ಬೀಳೋದು ಇದು ನಡೀತಾನೆ ಇರುತ್ತೆ, ಸ್ಮಾಲ್ ಸ್ಮಾಲ್ ಇಂಜುರೀಸು. ಸೊ ರೆಮಿಡೀಸ್ ಮಾಡೋದ್ರ ಮೂಲಕ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು. ಅವಾಗ ನಾವು ನೋಡ್ತಾ ಇದ್ವಿ, ಅದೇ ತರ ವಾಲ್ ಕ್ಲಾಕ್ ಅಲ್ಲಿ ಇರ್ಬೋದು, ಮನಿನಲ್ಲಿ ಡೇಟು, ಇಯರು, ಹೋಮ್ ಡೋರ್ ನಂಬರು, ವೆಹಿಕಲ್ ನಂಬರು, ಎಲ್ಲದ್ರಲ್ಲೂ ನಂಬರ್ಸ್ ನ ನಾವು ನೋಡ್ತಾ ಇರ್ತೀವಿ. ನಂಬರ್ಸ್ ಅನ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲೈಫ್ ಅಲ್ಲಿ. ಆಕಲ್ಟ್ ಸೈನ್ಸ್ ಅಲ್ಲಿ ತುಂಬಾ ವಿಧಗಳಿದೆ, ಅದ್ರಲ್ಲಿ ನ್ಯೂಮರಾಲಜಿ ಕೂಡ ಒಂದು, ಲೋಶೋಗ್ರಿಡ್ ನ್ಯೂಮರಾಲಜಿ. ಅದನ್ನ ನಾವು ನಮ್ ನ್ಯೂಮರಾಲಜಿ ಕ್ಲಾಸ್ ಅಲ್ಲಿ ಕಲಿತೀವಿ. ಪೈಥಾಗೋರಿಯನ್, ಚಾಲ್ಡಿಯನ್, ಕಬ್ಬಾಳ ನ್ಯೂಮರಾಲಜಿ ಇದೆ, ಅರೇಬಿಕ್, ತಮಿಳ್ ನ್ಯೂಮರಾಲಜಿ, ವೇದಿಕ್ ನ್ಯೂಮರಾಲಜಿ ಎಲ್ಲ ಇದೆ.
ಅದೇ ತರ ನಾವು ಲೋಶೋಗ್ರಿಡ್ ನ್ಯೂಮರಾಲಜಿ ಕಲಿತೀವಿ. ಇವಾಗ ಒಂದು ಡೌಟ್ ಬರುತ್ತೆ ಅಲ್ವಾ, ನ್ಯೂಮರಾಲಜಿ ಅಂದ್ರೆ ಸೈನ್ಸಾ ಮಿತ್ತಾ ಅಂತೇಳಿ. ಆ ಡೌಟ್ ನ ಕ್ಲಾರಿಫೈ ಮಾಡ್ಬೇಕಲ್ವಾ? ಮಾಡ್ಬೇಕಾ? ಎಸ್, ಮಾಡ್ಬೇಕು ಅನ್ನೋದಿದ್ರೆ ಥಮ್ಸ್ ಅಪ್ ಇಂದ ಇಂಡಿಕೇಟ್ ಮಾಡಿ. ಸಮ್ ಸೈಂಟಿಫಿಕ್ ರೀಸನ್, ಎವ್ರಿಥಿಂಗ್ ಈಸ್ ಎನರ್ಜಿ. ಸೈನ್ಸ್ ಅಲ್ಲಿ ಆಲ್ರೆಡಿ ಕಲ್ತಿರ್ತೀವಿ ನಾವು ಎವ್ರಿಥಿಂಗ್ ಈಸ್ ಎನರ್ಜಿ ಅಂತೇಳಿ. ಪ್ರತಿಯೊಂದು ವಸ್ತು ಕೂಡ ಎನರ್ಜಿಯಿಂದ ಆಗಿದೆ. ಅದು ವೈಬ್ರೇಟ್ ಆಗತ್ತೆ ಅಂತ ಹೇಳಿ ಹೇಳ್ಬೋದು. ಎನರ್ಜಿ ವಿಲ್ ವೈಬ್ರೇಟ್ಸ್. 3 ಆಟಮ್ಸ್ ಇದೆ: ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್. ಗೊತ್ತಿದೆ ಅಲ್ವಾ? ನಾವು ಒಂದನ್ನ ಒಂದು ಡಾಟ್ ಅಂತ ಕನ್ಸಿಡರ್ ಮಾಡಿದ್ರೆ 2 ಡಾಟ್ ಸೇರಿ ಒಂದು ಲೈನ್ ಆಗತ್ತೆ, ಅದನ್ನ 2 ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಅದೇ ತರ ಡಾಟ್ ಡಾಟ್ ಸೇರಿ 3 ಆಗತ್ತೆ, ಟ್ರಯಾಂಗಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಎವ್ರಿಥಿಂಗ್ ಈಸ್ ಎನರ್ಜಿ. ಸ್ಮಾಲ್ ಆಟಮ್ಸ್ ಇಂದ ಆಗಿದೆ ಎನರ್ಜಿ ಅನ್ನೋದು. ಬುಕ್ ಪೆನ್ ತಗೊಂಡ್ ನೋಟ್ ಡೌನ್ ಮಾಡ್ಕೊಳಕ್ ಶುರು ಮಾಡಿ. 1 to 9 ಏನ್ ನಂಬರ್ಸ್ ಇದೆ ಅದ್ರ ಸ್ವಲ್ಪ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಆ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಅವಾಗ ಅವಾಗ ಸ್ವಲ್ಪ ಕೆರಿಯರ್ ಬಗ್ಗೆನೂ ಹೇಳ್ತೀನಿ. ಕೆರಿಯರ್ ನ ನೋಟ್ ಡೌನ್ ಮಾಡ್ಕೊಳ್ಳಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಮಿಸ್ ಮಾಡ್ಕೊಬೇಡಿ, ನೋಟ್ ಡೌನ್ ಮಾಡ್ಕೊಳ್ಳಿ. ನನ್ ಕ್ಲಾಸಲ್ಲಂತೂ ಬರ್ಕೊಳ್ಳೋದಿರುತ್ತೆ, ಬುಕ್ ಪೆನ್ನು ಕಂಪಲ್ಸರಿ. ನೋಟ್ ಡೌನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇದು ಲೈಫ್ ಲಾಂಗ್ ನಮ್ ಜೊತೆಗಿರುತ್ತೆ. ಸೊ ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ಸಾರಿ, ನಂಬರ್ 1 ಅಂದ್ರೆ ಲೀಡರ್ಶಿಪ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೂರ್ಯ, ಇಟ್ ಈಸ್ ವೆರಿ ಕಾನ್ಫಿಡೆಂಟ್ ನಂಬರ್. ತುಂಬಾ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಹೈ ಲೆವೆಲ್ ಕಾನ್ಫಿಡೆನ್ಸ್ ಅಂತ ಹೇಳಿ ಹೇಳ್ಬೋದು. ಒಂದು ಹೈ ಸ್ಟ್ರೆಂತ್ ಇರುತ್ತೆ, ಒಂದು ವಿಲ್ ಪವರ್ ನ ಇವ್ರಲ್ಲಿ ನೋಡ್ಬೋದು ನಾವು. ಒಂದ್ ಒಳ್ಳೆ ಇವರು ಯಾವ ಜಾಬ್ಗೆ ಸೂಟ್ ಆಗ್ತಾರೆ ಅನ್ನೋದು ನೋಡಿದ್ರೆ ಸರ್ಕಾರಿ ಕೆಲಸಕ್ಕೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ. ಗವರ್ಮೆಂಟ್ ರಿಲೇಟೆಡ್ ಜಾಬ್ಸ್ಗಂತೂ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ. ಸೊ ಇಟ್ ಈಸ್ ವೆರಿ ಬೆಸ್ಟ್ ನಂಬರ್ ಫಾರ್ ಗವರ್ಮೆಂಟ್ ರಿಲೇಟೆಡ್ ಜಾಬ್ಸ್. ಇಟ್ ಈಸ್ ರೂಲ್ಡ್ ಬೈ ಸನ್. ನಂಬರ್ 1 ರೂಲಿಂಗ್ ಪ್ಲಾನೆಟ್ ಸನ್. ಹಾಗೆ ನಂಬರ್ 2 ನೋಡೋದಿದ್ರೆ ತುಂಬಾ ಸಾಫ್ಟ್ ನಂಬರ್. ಸೊ ಬಿಕಾಸ್ ರೂಲಿಂಗ್ ಪ್ಲಾನೆಟ್ ಬಂದು ಮೂನ್ ಆಗಿರತ್ತೆ. ತುಂಬಾ ಸೆನ್ಸಿಟಿವ್, ತುಂಬಾ ಒಂದು ಇಮೋಷನಲ್ ಆಗಿರೋಂತ ವ್ಯಕ್ತಿಗಳಾಗಿರ್ತಾರೆ ಇವರು. ತುಂಬಾ ಪ್ರತಿ ಚಿಕ್ಕ ಚಿಕ್ಕ ಇಮೋಷನ್ಸ್ಗೂ ಕೂಡ ತುಂಬಾ ವ್ಯಾಲ್ಯೂ ಕೊಡ್ತಾರೆ. ರಿಲೇಶನ್ಶಿಪ್ ಅಂದ್ರೆ ಆಯ್ತು, ಫ್ಯಾಮಿಲಿ ಅಂತ ಬಂದ್ರೆ ಇವರಷ್ಟು ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡೋರು, ಫ್ಯಾಮಿಲಿನ ತುಂಬಾ ಕೇರಿಂಗ್ ಮಾಡೋರು ಯಾರು ಸಿಗುದಿಲ್ಲ ಅಂತ ಹೇಳಿ ಹೇಳ್ಬೋದು. ಸೊ 2 ನಂಬರ್ ರೂಲಿಂಗ್ ಪ್ಲಾನೆಟ್ ಮೂನ್. 2ನೇ ನಂಬರ್ ಬಾರ್ನ್ ಆದವರು ಆಕ್ಚುಲ್ ಆಗಿ ವೈಟ್ ಕಲರ್ ಡ್ರೆಸ್ ನ ಯೂಸ್ ಮಾಡೋದು ತುಂಬಾ ಬೆಸ್ಟ್. ವೈಟ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ವೈಟ್, ಸಿಲ್ವರ್ ಕಲರ್, ಲೈಟ್ ಕಲರ್ಸ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಹಾಗೆ ನಂಬರ್ 3 ಬಾರ್ನ್ ಆದವರು, 3 ಅಂದ್ರೆ ಗುರು ಅಂತ ಹೇಳಿ ಹೇಳ್ತಾರೆ, ಲಾರ್ಡ್ ಜುಪಿಟರ್. ಜುಪಿಟರ್ ಬಾರ್ನ್ ಆದವರು ಬ್ಲೂ ಕಲರ್, ಪರ್ಪಲ್ ಕಲರ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಹೈ ನಾಲೆಡ್ಜಬಲ್ ಪರ್ಸನ್. ಅಷ್ಟೇ ಅಲ್ಲದೆ ಅವರಲ್ಲೂ ಕೂಡ ಒಂದು ಈಗೋ ಇರುತ್ತೆ. 3 ಬಾರ್ನ್ ಆದವರಲ್ಲಿ ಒಂದು ಈಗೋ ಇರುತ್ತೆ. ಇವರು ಟೀಚಿಂಗ್ ರಿಲೇಟೆಡ್ ಜಾಬ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ. ಹೈ ಲೆವೆಲ್ ಟೀಚಿಂಗ್, ಅಬ್ರಾಡ್ಗೆ ಹೋಗಿ ಜಾಬ್ ಮಾಡೋಂತ ಒಂದು ಯೋಗ ಇರುತ್ತೆ 3 ಬಾರ್ನ್ ಆದವರಲ್ಲಿ. ಸ್ಟಡೀಸ್ ಅಲ್ಲಿ ತುಂಬಾ ಹೈ ಲೆವೆಲ್ ಅಲ್ಲಿ ಹೋಗ್ತಾರೆ. ಹಾಗೆ 3 ಬಾರ್ನ್ ಆದವ್ರಿಗೆ ಹೇಳ್ದೆ ಅಲ್ಲ ಕಲರ್ ಪರ್ಪಲ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ಅವರು. ಹಾಗೆ 4 ಬಾರ್ನ್ ಆದವರು, ನಂಬರ್ 4 ಅಂದ್ರೆ ಒಂದು ಅದು ಕೂಡ ಒಂದು ಫೈರ್ ಎಲಿಮೆಂಟ್, ರಾಹು ಇಂದ ರೂಲ್ ಆಗುತ್ತೆ ನಂಬರ್ 4. ಸೊ ಅವರಲ್ಲೂ ಕೂಡ ತುಂಬಾ ಸಿಟ್ಟಿರುತ್ತೆ. ಪೇರೆಂಟ್ಸ್ ಮಾತ್ ಕೇಳಲ್ಲ. ಚಿಲ್ಡ್ರನ್ ಆಗಿದ್ರೆ, ಹಸ್ಬೆಂಡ್ ಆಗಿದ್ರೆ ವೈಫ್ ಮಾತ್ ಕೇಳಲ್ಲ. ತುಂಬಾ ಹಠ. ರಾಬಿನ್ ಹುಡ್ ಗೊತ್ತುಂಟಲ್ಲ, ರಾಬಿನ್ ಹುಡ್ ತರ ಇರ್ತಾರೆ ಅವರು. ಹಿಟ್ಲರ್ ತರ ಬಿಹೇವ್ ಮಾಡ್ತಾರೆ. ಸೊ ನಂಬರ್ 4 ಅಂದ್ರೆ ಅವ್ರದೇ ರೂಲ್.
ಅವರು ಎಲ್ಲ ರೂಲ್ಸ್ನು ಬ್ರೇಕ್ ಮಾಡಿ ಅವ್ರದೇ ರೂಲ್ ನ ಫಾಲೋ ಮಾಡ್ತಾರೆ. ಅವರು ನಂಬರ್ 4. ಸೊ ನೆಕ್ಸ್ಟ್ ನಂಬರ್ 5. ನಂಬರ್ 5 ಬಾರ್ನದವ್ರು ಅಂದ್ರು, ನಾನೇ ಫಾರ್ ಎಕ್ಸಾಂಪಲ್ ನಾನೇ ಇದ್ದೀನಿ 5 ಬಾರ್ನ್. ಸೊ ಇಟ್ ಈಸ್ ವೆರಿ ಬೆಸ್ಟ್ ನಂಬರ್ ಅಂತೇಳಿ ಹೇಳ್ಬೋದು. ಬ್ಯಾಲೆನ್ಸ್ ನಂಬರ್, ಈ ಕಡೆ 4 ನಂಬರ್ಸ್ ನ ಈ ಕಡೆ 4 ನಂಬರ್ಸ್ ನ ಬ್ಯಾಲೆನ್ಸ್ ಮಾಡುತ್ತೆ. ಇಟ್ ಈಸ್ ವೆರಿ ಬ್ಯಾಲೆನ್ಸಿವ್ ನಂಬರ್. ಒಂದು ತುಂಬಾ ಬ್ಯಾಲೆನ್ಸ್ ಇರುತ್ತೆ, ತುಂಬಾ ಲೈಫ್ ನ ಎಂಜಾಯ್ ಮಾಡೋ ಪರ್ಸನ್ಸ್ 5 ಬಾರ್ನ್ ಆಗಿರ್ತಾರೆ. ಅಷ್ಟೇ ಅಲ್ಲದೆ ಅವರು ಎಲ್ಲ ಫೀಲ್ಡ್ ಅಲ್ಲೂ ಕೆಪಬಲ್ ಇರ್ತಾರೆ, ಎಲ್ಲ ಫೀಲ್ಡ್ಗೂ ಸೂಟ್ ಆಗುವಂತವ್ರು ನಂಬರ್ 5 ಬಾರ್ನ್ ಆಗಿರೋರಾಗಿರ್ತಾರೆ. ಅವರು ಗ್ರೀನ್ ಕಲರ್ ಡ್ರೆಸ್ ಯೂಸ್ ಮಾಡೋದು ತುಂಬಾ ಒಳ್ಳೇದು. ನೆಕ್ಸ್ಟ್ ನಂಬರ್ 6. ನಂಬರ್ 6 ಅಂದ್ರೆ ಲಕ್ಷ್ಮಿ ನಂಬರ್ ಅಂತ ಕೂಡ ಹೇಳ್ತೀವಿ. ನಂಬರ್ 6 ನ ರೂಲ್ ಮಾಡೋದು ಲಾರ್ಡ್ ಶುಕ್ರ ಗ್ರಹ ಅಂತೇಳಿ ಹೇಳ್ತೀವಿ. ನಂಬರ್ 6 ಅಂದ್ರೆ ಮನಿ ಅಂದ್ರೆ 6 ಅಂತ ಹೇಳಿ ಹೇಳ್ಬೋದು. ತುಂಬಾ ಒಂದು ಸ್ಪಿರಿಚುವಲ್ ಪರ್ಸನ್ ಹೌದು. ಅಷ್ಟೇ ಅಲ್ಲದೆ ಒಂದು ತುಂಬಾ ಹೈ ಎನರ್ಜಿ ಇರುತ್ತೆ ಅವರಲ್ಲೂ. ಸಂಪತ್ತಿಗೆ ಒಂದು ರಿಲೇಟೆಡ್ ಆಗಿರೋಂತ ಒಂದು ನಂಬರ್ 6. ಸಂಪತ್ತು, ಆಸ್ತಿ, ಅಂತಸ್ತು ಇದನ್ನೆಲ್ಲದನ್ನು ರೂಲ್ ಮಾಡುತ್ತೆ. ನಂಬರ್ 6 ಮಿಸ್ ಆದ್ರೆ ನಮ್ಮ ಜನ್ಮ ಕುಂಡಲಿನಲ್ಲಿ ಸಾಕಷ್ಟು ರೀತಿ ಪ್ರಾಬ್ಲಮ್ಸ್ ನ ನೋಡ್ಬೇಕಾಗ್ ಬರುತ್ತೆ. ಸೊ ನಂಬರ್ 6 ಇಸ್ ವೆರಿ ಇಂಪಾರ್ಟೆಂಟ್. ಅಷ್ಟೇ ಅಲ್ಲದೆ ಫಿಮೇಲ್ಸ್ ನ ಇಂಡಿಕೇಟ್ ಮಾಡುತ್ತೆ ನಂಬರ್ 6. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಂಬರ್ 6 ಅಂದಾಗ ಪಿಂಕ್ ಕಲರ್ ಯೂಸ್ ಮಾಡೋದು ತುಂಬಾ ಉತ್ತಮ. ನಂಬರ್ 7 ಒಂದು ಹೈಲಿ ಸ್ಪಿರಿಚುವಲ್ ಪರ್ಸನ್ಸ್. ಅವರಲ್ಲೂ ಕೂಡ ಒಂದು ಇಂಟ್ಯೂಷನ್ ಇರುತ್ತೆ. ಹಾಗೆ ನಂಬರ್ 2 ನಲ್ಲೂ ಕೂಡ ಒಂದು ಇಂಟ್ಯೂಷನ್ ಇರುತ್ತೆ. ಇಂಟ್ಯೂಷನ್ ಅಂತ ಬಂದಾಗ 6, 7, 2 ನಲ್ಲಿ ಒಂದು ಇಂಟ್ಯೂಷನ್ ಇರುತ್ತೆ. ಅವ್ರಿಗೆ ಫ್ಯೂಚರ್ ಅಲ್ಲಿ ಏನಾದ್ರು ಆಗೋದು ಮೊದ್ಲೇ ಗೊತ್ತಾಗತ್ತೆ ಅಂತ ಹೇಳ್ಬೋದು. ನಂಬರ್ 6 ಲೈಫ್ ಅಲ್ಲಿ ಸಾಕಷ್ಟು ಮ್ಯಾರೇಜ್ ರಿಲೇಟೆಡ್ ಇಶ್ಯೂಸ್ ನ ನೋಡ್ಬೋದು ಅವರು. ಸೊ ನಂಬರ್ 7 ಅಂದಾಗ ಅವರಲ್ಲೂ ಒಂದು ಹೈ ಎನರ್ಜಿ ಇರುತ್ತೆ, ಹೈ ಇಂಟ್ಯೂಷನ್, ಹೈ ನಾಲೆಡ್ಜಬಲ್ ಪರ್ಸನ್ ಅವರು ಕೂಡ. ಬೇಕಿದ್ರೆ ಒಂದು ಬುಕ್ ಬರೆಯಂತ ಕೆಪಾಸಿಟಿ ಅವರಲ್ಲಿ ಇರುತ್ತೆ ನಂಬರ್ 7 ಬಾರ್ನ್ ಆದವರು. ನಂಬರ್ 7 ಅವರು ಚೆನ್ನಾಗಿ ಒಂದು ರೈಟಿಂಗ್ ರಿಲೇಟೆಡ್ ವರ್ಕ್ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ. ಹಾಗೆ ನಂಬರ್ 6 ಅನ್ನೋದು ಫ್ಯಾಷನ್ ರಿಲೇಟೆಡ್ ಯಾವ್ದಾದ್ರು ಒಂದು ಫಿಲಿಂ ಇಂಡಸ್ಟ್ರಿ ಇರ್ಬೋದು, ಬಾರು, ಪಬ್ಬು, ಕ್ಲಬ್. ಅಷ್ಟೇ ಅಲ್ಲದೆ ಇದು ಕಾಸ್ಮೆಟಿಕ್ ರಿಲೇಟೆಡ್ ವರ್ಕ್ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ. ಅವರೇ ಒಂದು ಓನ್ ಆಗಿ ಕಾರ್ ಶಾಪ್ ಓಪನ್ ಮಾಡ್ಬೋದು, ರೆಸ್ಟೋರೆಂಟ್, ಇದೆಲ್ಲ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಒಂದು ಲಕ್ಸೂರಿಯಸ್ ಥಿಂಗ್ಸ್ ನ ಎಕ್ಸ್ಪೆಕ್ಟ್ ಮಾಡುತ್ತೆ ನಂಬರ್ 6. ಸೊ ಲಕ್ಸೂರಿಯಸ್ ಆಗಿರೋಂಥದನ್ನ ನಂಬರ್ 6 ಎಕ್ಸ್ಪೆಕ್ಟ್ ಮಾಡುತ್ತೆ. ಹಾಗೆ ನಂಬರ್ 8 ಅಂದ್ರೆ 8 ಅಂದ್ರೆ ಮನಿ ಅಂದ್ರೆ ಶನಿ. ಸೊ ಶನಿ ಇವರ ರೂಲಿಂಗ್ ಪ್ಲಾನೆಟ್ ಆಗಿರ್ತಾರೆ. ಇವರು ಪ್ರಾಸ್ಪಾರಿಟಿ, ವೆಲ್ತ್ ಎಲ್ಲದನ್ನು ಒಂದು ಗಮನ ಕೊಡೋ ಅಂತ ನಂಬರ್ ಇದು. ಫೈನಾನ್ಷಿಯಲಿ ವೆಲ್ ಸೆಟಲ್ಡ್ ಆಗ್ಬೇಕಂದ್ರೆ ನಮ್ಮ ಜನ್ಮ ಕುಂಡಲಿನಲ್ಲಿ 8 ಇರ್ಲೇಬೇಕು. ಸೊ ಅಬೆಂಡೆನ್ಸ್ ನ ಇಂಡಿಕೇಟ್ ಮಾಡುತ್ತೆ ನಂಬರ್ 8. ನಂಬರ್ 8 ಬಾರ್ನ್ ಆದವರು ಲಾ ಫೀಲ್ಡ್ ಅಲ್ಲಿ ತುಂಬಾ ಚೆನ್ನಾಗಿ ಅವರು ಬೆಳಿಬಹುದು. ಲಾ ಫೀಲ್ಡ್ ತುಂಬಾ ಚೆನ್ನಾಗಿ ಸೂಟ್ ಆಗತ್ತೆ. ಹಾಗೆ ನಂಬರ್ 9 ಬಗ್ಗೆ ಆಗ್ಲೇ ಮಾತಾಡಿದ್ವಿ ನಾವು. ನಂಬರ್ 9 ಆಲ್ಸೋ ಅವ್ರ ಆಸೆ ಕನ್ಸ್ನ ನನ್ಸಾಗ್ ಮಾಡ್ಕೊಬೇಕು ಅಂದ್ರೆ ಅವ್ರು ಎಷ್ಟೇ ದೂರದ ತನಕ ಬೇಕಾದ್ರೂ ಪ್ರಯಾಣ ಮಾಡ್ತಾರೆ. ಅವರಲ್ಲೂ ಒಂದು ಹೈ ಎನರ್ಜಿ ಇರುತ್ತೆ. ನಂಬರ್ 9 ಬಾರ್ನ್ ಆದವರು ರೆಡ್ ಕಲರ್ಸ್ ನ ಯೂಸ್ ಮಾಡೋದು ತುಂಬಾ ಒಳ್ಳೇದು. ನೆಕ್ಸ್ಟ್ ಇನ್ ಫ್ಯೂ ಮಿನಿಟ್ಸ್ ಅಲ್ಲಿ ಒಂದು ಹೀಲಿಂಗ್ ಟೆಕ್ನಿಕ್ ಕಲ್ತ್ಕೊಳ್ಳೋಣ. ಜಸ್ಟ್ ಇವಾಗ ಒಂದು ಹೀಲಿಂಗ್ ಕೋಡ್ ಶೇರ್ ಮಾಡ್ತೀನಿ, ಅದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಇದು ನಮ್ಮ ಸಕ್ಸಸ್ಗೆ, ನಮ್ಮ ಕನಸನ್ನ ನನ್ಸ್ ಮಾಡ್ಕೊಳ್ಳಿಕ್ಕೆ ಒಂದು ವಿಶ್ ಫುಲ್ಫಿಲ್ಮೆಂಟ್ ಹೀಲಿಂಗ್ ಕೋಡ್ ಅಂತೇಳಿ ಹೇಳ್ಬೋದು.
ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಆಮೇಲೆ ಹೇಳ್ತೀನಿ ಆ ವಿಶ್ ಫುಲ್ಫಿಲ್ಮೆಂಟ್ ಕೋಡ್ ನ ಯಾವ ತರ ಯೂಸ್ ಮಾಡ್ಬೇಕು ಅಂತ ಹೇಳಿ. 2190 ವಿಶ್ ಫುಲ್ಫಿಲ್ಮೆಂಟ್ ಕೋಡ್. ಇದನ್ನ ಯಾವ ತರ ಯೂಸ್ ಮಾಡೋದು? ನಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಇದನ್ನ ನಾವು ರಿಸೀವಿಂಗ್ ಪಾಯಿಂಟ್ ಅಂತೇಳಿ ಕರಿತೀವಿ. ನಮ್ಮ ರೈಟ್ ಬಾಡಿ ಪಾರ್ಟ್ ಗಿವಿಂಗ್ ಪಾಯಿಂಟ್. ನಾವೇನಾದ್ರೂ ಕೊಡ್ಬೇಕಾದ್ರೆ ನಮ್ಮ ಬಲಗೈಯಲ್ಲಿ ಕೊಡ್ತೀವಿ. ರಿಸೀವಿಂಗ್ ಪಾಯಿಂಟ್ ಅದೇನೆ ನಾವು ಎಡಗೈಯಲ್ಲಿ ಇಸ್ಕೊಂತೀವಿ. ಅದೇ ತರ ನಮ್ಮ ವಿಶ್ ಫುಲ್ಫಿಲ್ಮೆಂಟ್ ಕೋಡ್ ನ ಈ ತರ ನಮ್ಮ ಕೈ ಮೇಲೆ ಬರ್ಕೊಳ್ಳೋದು. ಬ್ಲೂ ಇಂಕ್ ಯೂಸ್ ಮಾಡಿ ನಮ್ಮ ಕೈ ಮೇಲೆ ಬರ್ಕೊಳ್ಳೋದು. ಡೈಲಿ ಬರಿತಾ ಬರ್ಬೇಕು. ಡೈಲಿ ಬರೆಯೋದ್ರ ಜೊತೆಗೆ ನಮ್ಮ ಎಫರ್ಟ್ ಜೊತೆಗೆ ನಮ್ಮ ವಿಶ್ ಏನಿದೆ ಅದು ರಿಯಲ್ ಆಗಿ ಕನ್ವರ್ಟ್ ಆಗತ್ತೆ. ಸೊ ಬ್ಲೂ ಇಂಕ್ ಯೂಸ್ ಮಾಡಿ ಬರೀರಿ. ಈ ತರ ಕಾಣಿಸ್ತಾ ಇದೆಯಾ? ನಾನ್ ಬರ್ದಿದ್ದೀನಿ ಅದೇ ತರಾನೇ ಬ್ಲೂ ಇಂಕ್ ಯೂಸ್ ಮಾಡಿ ಬರ್ಕೊಂತಾ ಬಂದ್ರೆ ಸೊ ನಿಮ್ಮ ವಿಶಸ್ ಏನಿದೆ ಅದೆಲ್ಲ ರಿಯಲ್ ಆಗಿ ಕನ್ವರ್ಟ್ ಆಗ್ತಾ ಬರುತ್ತೆ. ಲಾಸ್ಟ್ ಅಲ್ಲಿ ಇನ್ನು ಮನಿ ಅಟ್ರಾಕ್ಷನ್ ಒಂದು ಹೀಲಿಂಗ್ ಕೋಡ್ ಕೊಡ್ತೀನಿ. ಲಾಸ್ಟ್ ತನಕ ವೇಟ್ ಮಾಡಿ. ಅಸ್ ಅಷ್ಟರಲ್ಲಿ ನಿಮ್ಮ ಹೋಸ್ಟ್ ಬಗ್ಗೆ ಒಂದು ಕಿರು ಪರಿಚಯ. ಇಷ್ಟೊತ್ತು ಕಲ್ತ್ಕೊಂಡ್ರಿ ನನ್ನ ಲೈಫ್ ಯಾವ ತರ ಟ್ರಾನ್ಸ್ಫಾರ್ಮ್ ಆಯ್ತು, ಯಾವ ತರ ನಾನು ಟ್ರಾನ್ಸ್ಫಾರ್ಮ್ ಆದೆ ಅಂತೇಳಿ ತಿಳ್ಕೊಳ್ಬೇಕು ಅಂದ್ರೆ ನೀವೆಲ್ಲ ಓಕೆ ಅನ್ನೋದಾದ್ರೆ ತಗೊಳ್ಳೋಣ. ಇಲ್ಲಾಂದ್ರೆ ಪ್ರತಿ ಕ್ಲಾಸ್ ಅಲ್ಲಿ ನನಗೂ ಹೇಳ್ತಾ ಇರೋದಕ್ಕೆ ನನ್ ಬಗ್ಗೆ ನನ್ಗೆ ಹೇಳ್ಕೊಡ್ಲಿಕ್ಕೆ ನಿಜವಾಗೂ ಬೇಜಾರ್ ಅನ್ಸುತ್ತೆ. ಪ್ರತಿ ಕ್ಲಾಸ್ ಅಲ್ಲಿ ಯಾರ್ ತಾನೇ ಹೇಳ್ತಾ ಇರ್ತಾರೆ. ಇಲ್ಲಾಂದ್ರೆ ಸ್ಕಿಪ್ ಮಾಡೋಣ ಇದನ್ನ, ಅದರ್ವೈಸ್ ಹೇಳೋಣ. ಇದು ನನ್ನ ಲೈಫ್ ನ ಒಂದು ಜರ್ನಿ. ಫಸ್ಟ್ ಏನು ನನ್ನ ಹೆಸರು ಕಾವ್ಯ ಆಗಿತ್ತು. ನಾ ಕಾವ್ಯ ಅಂದ್ರೆ ಒಂದು ತುಂಬಾ ಇಮೋಷನಲ್ ಪರ್ಸನ್ ಅವಳು. ಆಕ್ಚುಲ್ ಆಗಿ ತುಂಬಾ ಸೆನ್ಸಿಟಿವ್, ತುಂಬಾ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊಂತಿದ್ಲು, ಅಳ್ತಿದ್ಲು. ಆ ಕಾವ್ಯ ಇವಾಗಿಲ್ಲ. ಯಾಕೆ? ತುಂಬಾ ಸಾಕಷ್ಟು ರಿಚುವಲ್ ನನ್ನಲ್ಲಿ ನಾನು ಬದಲಾವಣೆಗಳನ್ನ ತಂದ್ಕೊಂಡಿದೀನಿ. ಸಾಕಷ್ಟು ರಿಚುವಲ್ಸ್ ಮಾಡೋದ್ರಿಂದ ಇರ್ಬೋದು, ಹೀಗೆ ಇನ್ನು ಸಾಕಷ್ಟು ಹೀಲಿಂಗ್ ಕೋರ್ಸ್ ಯೂಸ್ ಮಾಡಿ ನನ್ನಲ್ಲಿ ನಾನು ಬದಲಾವಣೆ ತಂದ್ಕೊಂಡಿದ್ದೀನಿ. ಮೊದ್ಲಿದ್ದ